ಹೆಂಗಾಗಿದೆ ಅಂದ್ರೆ ಅವ್ರ ತಟ್ಟೆನಲ್ಲಿ ಹೆಗ್ಣ ಸತ್ ಬಿದ್ದಿರತ್ತೆ, ಅದನ್ನ ನೋಡಲ್ಲ. ನಮ್ ತಟ್ಟೆಲಿ ಏನಾದ್ರೂ ಒಂದ್ ಸಣ್ಣ ಇರುವೆ ಬಿದ್ದಿದ್ರು ಅಯ್ಯೋ ಇದ್ವಿ. ಆ ಅದನ್ನ ಹೇಳ್ಕೊಳಕ್ಕಾಗಲ್ಲ ನಂಗೆ. ಅದನ್ನ ನೆನ್ಸ್ಕೊಂಡ್ರೆ ಒಂದೊಂದ್ಸತಿ ತುಂಬಾ ಅಳು ಬರುತ್ತೆ. ತರ ಈ ಮೂವಿನಲ್ಲಿ ತೋರ್ಸೋ ತರ ಚೇಂಜ್ ಮಾಡಕ್ಕಂತೂ ಆಗಲ್ಲ. ಚೇಂಜ್ ಮಾಡೋದು ಬೇಡ ಭಗವಂತ. ನಮ್ಮಲ್ಲಿ ರಾಯರದು ಅಕ್ಷತೆನ ತಲೆ ಮೇಲೆ ಇಟ್ಕೊಂಡು ಎಕ್ಸಾಮ್ಗೆ ಹೋಗೋ ದಿನ ಇಟ್ಕೊಳ್ತಾ ಇದ್ದ. ಪ್ರತಿ ಎಕ್ಸಾಮ್ ನಮ್ಮ ಪಾಲಿಗೆ ರಾಯರು ನಾನು ಇದೀನಿ ನಿಮ್ ಬೆನ್ನಿಂದೆ ಅಂತ ನನಗೊಂದು ಆಶೀರ್ವಾದ ಕೊಟ್ಟಿದ್ದಾರೆ ಮತ್ತೊಮ್ಮೆ. ನಾನು ಎಷ್ಟೋ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಬೇಗನೆ ಪೂಜೆ ಎಲ್ಲ ಮುಗಿಸಿದ್ದಾಯ್ತು. ಆ್ಯಕ್ಚುಲಿ ಇವತ್ತು ಕಳಸ ಇಟ್ಟು ಪೂಜೆ ಮಾಡಿದೆ. ಸೊ ಯೂಶಲಿ ನಾನು ಪೀರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಇಡೀ ಮನೆ ಒಂದು ರೌಂಡ್ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಕಳಸ ಇಡ್ತೀನಿ. ನಾನಿವತ್ತು ಬೆಳಿಗ್ಗೆನೆ ನೆನ್ನೆನೆ ಎಲ್ಲ ತಲೆಗೆ ಸ್ನಾನ ಮಾಡಿ ಕಳಸ ಎಲ್ಲ ತೊಳೆದು ದೇವ್ರ ಮನೆ ರೆಡಿ ಮಾಡಿಕೊಂಡು ಇವಾಗ ಮತ್ತೆ ಸ್ನಾನ ಮಾಡಿ ಇವಾಗ ಪೂಜೆ ಕಳಸ ಇವತ್ತಿಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು. ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಒಂದು ವೀಕಿಂದನೂ ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ. ಸಿಕ್ಕಾಬಟ್ಟೆ ಬ್ಯುಸಿ ಅಂತಲೇ ಹೇಳ್ಬೋದು. ನನ್ನ ಮಗಂದು ರಿಸಲ್ಟ್ ಬಂತು. ಸೊ ಹಾಗಾಗಿ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ ಕಾಲೇಜ್ ಹುಡ್ಕೋದ್ರಲ್ಲಿ. ಆ್ಯಕ್ಚುಲಿ ಬೆಂಗಳೂರಿಗೂ ಹೋಗಿ ಬಂದ್ವಿ. ಲಾಸ್ಟ್ ಲಾಗಲ್ಲೂ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. TV9 ಎಕ್ಸ್ಪೋ ನಡೀತಾ ಇದೆಯಲ್ಲ, ಅಲ್ಲಿಗೂ ಹೋಗಿ ಬಂದ್ವಿ. ಯಾವ್ಯಾವ ಕಾಲೇಜು ಏನು ಅಂತ ಒಂದು 5-6 ಕಾಲೇಜ್ನ ಲೀಸ್ಟ್ ಮಾಡ್ಕೊಂಬಂದಿದ್ದೀವಿ. ಅದರಲ್ಲಿ ಯಾವುದು ಸೇರಿಸ್ಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಕ್ಯಾಂಪಸ್ ವಿಸಿಟ್ ಎಲ್ಲ ಮಾಡಿ ನೋಡ್ತಾ ಇದ್ದೀವಿ. ಯಾವುದು ಅಂತ ಇನ್ನೂ ಫೈನಲ್ ಆಗಿಲ್ಲ. ಸೊ ಫೈನಲ್ ಆದಮೇಲೆ ಹೇಳ್ತೀನಿ ಯಾವ ಕಾಲೇಜು ಅಂತ. ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ, ಮಗಂದು ರಿಸಲ್ಟ್ ಬಂತು ಎಷ್ಟು ಪರ್ಸೆಂಟೇಜು ಅಂತ. ನಿಜವಾಗ್ಲೂ ಖುಷಿ ಆಗತ್ತೆ. ಚೆನ್ನಾಗೇ ಮಾಡಿದ್ದಾನೆ ಅಂತ ಹೇಳ್ಬೋದು. ಡಿಸ್ಟಿಂಕ್ಷನ್ ಬಂದಿದ್ದಾನೆ ನನ್ನ ಮಗ. ಒಂದಷ್ಟು ಜನ ಫ್ಯಾಮಿಲಿ ಒಳಗೆ ಅಂದ್ಕೊಂಡಿದ್ರು, ಓ ಹಾಗಲ್ಲ ಫೇಲ್ ಆಗ್ತಾನೇನೋ, ಇಲ್ಲ ಕಮ್ಮಿ ಬರುತ್ತೇನೋ ಅಂತ. ಇರ್ತಾರಲ್ಲ, ಎಲ್ಲರ ಫ್ಯಾಮಿಲಿಲೂ ಇರ್ತಾರೇನೋ ಗೊತ್ತಿಲ್ಲ. ಸೊ ಅಂತ ಹಂಗೆ ಫ್ಯಾಮಿಲಿ ಫ್ರೆಂಡ್ಸು ಒಂದಷ್ಟು ಜನ ಇರ್ತಾರೆ. ಈಗ ನಮ್ಮ ಮಕ್ಕಳು ಏನಾದರೂ SLCನೋ PUCನೇ ಇದ್ದರೆ ಅವ್ರ ಕಾನ್ಸಂಟ್ರೇಷನ್ ಎಲ್ಲ ನಮ್ಮ ಮೇಲೇ ಇರುತ್ತೆ. ಓ ಇವತ್ತು ಬಂದ ತಕ್ಷಣ ರಿಸಲ್ಟ್ ಬಂತಾ, ಎಷ್ಟು ಮಾರ್ಕ್ಸು, ಏನು ತಗೊಂಡ, ಆಮೇಲೆ ಎಷ್ಟು ಪರ್ಸೆಂಟೇಜು ಅಂತ ಕೇಳೋರೆ ಜಾಸ್ತಿ ಇವತ್ತಿನ ಕಾಲದಲ್ಲಿ. ಹೆಂಗಾಗಿದೆ ಅಂದರೆ ಅವ್ರ ತಟ್ಟೆನಲ್ಲಿ ಹೆಗ್ಣ ಸತ್ ಬಿದ್ದಿರತ್ತೆ, ಅದನ್ನ ನೋಡಲ್ಲ. ನಮ್ಮ ತಟ್ಟೆಲಿ ಏನಾದರೂ ಒಂದು ಸಣ್ಣ ಇರುವೆ ಬಿದ್ದಿದ್ರು ಅಯ್ಯೋ ಇವ್ರ ತಟ್ಟೆಲಿ ಇರುವೆ ಬಿದ್ದಿದೆ ಅಂತ ಕೇಳೋರೆ ಜಾಸ್ತಿ. ಸೊ ಹಾಗಾಗಿ ಅಂಥವ್ರಿಗೆಲ್ಲ ಟೀಕೆ ಮಾಡೋರಿಗೆ, ಆಮೇಲೆ ಬೆನ್ನಿಂದೆ ಮಾತಾಡೋರಿಗೆಲ್ಲ ನನ್ನ ಮಗ ಸರಿಯಾಗಿ ಉತ್ತರ ಕೊಡೋ ಥರ ಪರ್ಸೆಂಟೇಜ್ ತೆಗೆದಿದ್ದಾನೆ, ಡಿಸ್ಟಿಂಕ್ಷನ್ ಬಂದಿದ್ದಾನೆ. ಆ್ಯಕ್ಚುಲಿ ಲಾಸ್ಟ್ ಟೈಮು SLC ರಿಸಲ್ಟ್ ಬಂದಾಗ ಅವನೊಂದು ಸ್ವಲ್ಪ ಕಮ್ಮಿ ಪರ್ಸೆಂಟೇಜ್ ತೆಗೆದಿದ್ದ. ಅವಾಗ ತುಂಬ ಜನ ತುಂಬ ಥರ ಮಾತಾಡಿದರು. ನನಗಿನ್ನೂ ಕೆಲವೊಂದು ವರ್ಡ್ಸ್ಗಳು ಕೆಲವೊಬ್ಬರು ಹೇಳಿರೋವು ನನ್ನ ಕಿವಿ ಒಳಗೇನೆ ಇನ್ನೂ ಗುಯ್ಯಿ ಅಂತ ಇದೆ. ಅಂದರೆ ಎಷ್ಟು ಫೀಲ್ ಮಾಡಿದ್ವಿ ನಾನು ನನ್ನ ಮಗ, ಎಷ್ಟು ಸಫರ್ ಮಾಡಿದ್ವಿ, ಅದನ್ನ ಹೇಳ್ಕೊಳಕ್ಕಾಗಲ್ಲ ನನಗೆ. ಅದನ್ನ ನೆನ್ಸ್ಕೊಂಡ್ರೆ ಒಂದೊಂದ್ಸತಿ ತುಂಬ ಅಳು ಬರುತ್ತೆ. ಸೊ ಹಂಗಾದಾಗ ನನ್ನ ಮಗುಂಗೆ ಒಂದೇ ಮಾತು ಹೇಳಿದ್ ನಾನು, ನಿನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಪದ ಬರಬಾರ್ದು, ಮಾಡೇ ಮಾಡ್ತೀಯ. ನೆಕ್ಸ್ಟು ನಿನಗೆ ಯುವರ್ ಸೆಲ್ಫ್ ನೀನು ಪ್ರೂವ್ ಮಾಡಿ ತೋರಿಸ್ಬೇಕು. ನನ್ನ ಲೈಫಲ್ಲಿ ಒಂದೇ ಆಸೆ ಇರೋದು ಮಗನೇ, ನೀವು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ಆಡ್ಕೊಳ್ಳೋ ಜನದ ಮುಂದೆ ನೀವು ಈ ಥರ ಹಿಂಗೆ ಓದಿದ್ರಂತೆ ಹಿಂಗೆ ಅಂತ ಬದುಕು ತೋರಿಸ್ಬೇಕು ಅಷ್ಟೇ ಅಂತ ನಾನು ಹೇಳಿದ್ದು. ನಾನು ಕೆಲವರಿಗೆ ಪೇರೆಂಟ್ಸಿಗೆ ನಿಜವಾಗ್ಲೂ ಹೇಳೋಕ್ಕೆ ಇಷ್ಟಪಡೋದು ಒಂದೇ, ಮಕ್ಕಳನ್ನ ಮೋಟಿವೇಟ್ ಮಾಡಿ. ಅಯ್ಯೋ ನಿನ್ನ ಕೈಲಿ ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮ ನೀವು ಅನ್ನಕ್ಕೆ ಹೋಗಬೇಡಿ. ಬೇರೆಯವ್ರು ಏನಾದರೂ ಮಾತಾಡ್ಕೊಳ್ಳಿ, ಏನಾದರೂ ಮಾತಾಡ್ಕೊಳ್ಳಿ, ಬೆನ್ನಿಂದೆ ಮಾತಾಡೋರು ನಮ್ಮ ಮುಂದೆ ಮಾತಾಡೋಕ್ಕೆ ಬಂದು ಮಾತಾಡೋಷ್ಟು ಅವ್ರಿಗೆ ರೈಟ್ಸು ಇರಲ್ಲ, ಅವ್ರ ಕೆಪಾಸಿಟಿನೂ ಇರಲ್ಲ. ಅವ್ರು ಅಲ್ಲೇ ಮಾತಾಡ್ಕೋತಾ ಇರ್ತಾರೆ. ಆದರೆ ನೀವು ಅಪ್ಪ ಅಮ್ಮ ಆಗಿ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂದರೆ ಮಕ್ಕಳನ್ನ ಮೋಟಿವೇಟ್ ಮಾಡಬೇಕು. ನಿನ್ನ ಕೈಲಿ ಆಗೇ ಆಗುತ್ತೆ, ಯಾಕಾಗಲ್ಲ ಮಗನೇ, ಈ ಮಂತ್ ಟೆಸ್ಟಲ್ಲಿ ನೀನು
20ಗೆ 10 ತಗೊಂಡಿದ್ಯಾ ಅಂದರೆ ನೆಕ್ಸ್ಟ್ ಮಂತ್ ನೀನು 15 ತಗೊಂಡೇ ತಗೋತೀಯ ಅಂತ ಮೋಟಿವೇಶನ್ ಮಾಡಬೇಕು. ನಾನು ನನ್ನ ಮಗನಿಗೆ ಮಾಡಿದ ಮೊದಲನೇ ಇದು ಅಷ್ಟೇನೆ ವರ್ಡ್, ಮೊದಲನೇ ಥಿಂಕ್ ಅದೇನೆ, ಅವ್ನಿಗೆ ಹೇಳಿದ್ದು ಮೊದಲನೇ ಮಾತು ಅದೇನೆ. ಕಮ್ಮಿ ತಗೊಂಡಿದ್ಯಾ, ಓಕೆ ಬಿಡು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ತೆಗಿ. ಇಷ್ಟು ತೆಗ್ದಿದ್ಯಾ ಅಷ್ಟು ತೆಗ್ದಿದ್ಯಾ ಅಂತ ಬೈದು ಜಗಳ ಮಾಡಿ ಮಕ್ಕಳು ಮನಸ್ಸನ್ನು ಹಾಳು ಮಾಡೋದಕ್ಕಿಂತ ಈ ಟೈಮ್ ಆಗಲಿಲ್ವಾ, ಬೇಡ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ತೆಗಿ ಅಂತ. ಸೊ ಅದು ಚೆನ್ನಾಗಿ ತೆಗಿ ಅಂತ ಮೋಟಿವೇಶನ್ ಮಾಡಿರೋದಕ್ಕೇ ಇವತ್ತು ನನ್ನ ಮಗ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾನೆ. ಖುಷಿಯಾಗತ್ತೆ. ಫೇಲ್ ಆಗ್ತಾನೆ ಅಂದವರೆಲ್ಲರೂ ಇವತ್ತು ತಿರುಗಿ ನೋಡಬೇಕು, ದಿಶಾಂತ್ ಇಂಥ ಇಷ್ಟು ಮಾರ್ಕ್ಸ್ ತೆಗ್ದಿದ್ದಾನೆ ಅಂತ ಅನ್ನೋ ಲೆವೆಲ್ಲಿಗೆ ನನ್ನ ಮಗ ಪಾಸ್ ಆಗಿದ್ದಾನೆ. ಸಾಕು ನನಗೆ. ತುಂಬ ಓವರ್ 95 99 ತೆಗಿ ಅಂತ ನಾನು ಯಾವತ್ತೂ ಅವನಿಗೆ ಹೇಳಿಲ್ಲ. 190ಗೆ ರೀಚ್ ಆಗಿದ್ದಾನಲ್ವಾ, ಸೊ ಅಷ್ಟು ಸಾಕು ಅಂತ. ನಾನು ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇದ್ದೆ ರಾಯರದು. ನಿಮಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ. ನಾನು ಸಂಕಲ್ಪ ಅಂದರೆ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ನನ್ನ ಮಗಳು SLC ಬರಿತಾ ಇದ್ದಾಳೆ, ನನ್ನ ಮಗ PU ಬರೆದಿದ್ದಾರೆ, ಅವ್ರದ್ದು ಸಂಕಲ್ಪ ಮಾಡಬೇಕು, ಯಾವ ಥರ ಮಾಡೋದು ಅಂತ. ನೀವು ಸಂಕಲ್ಪ ಮಾಡೋಂಗಿದ್ರೇ ಮಕ್ಕಳನ್ನ ಮೋಟಿವೇಶನ್ ಮಾಡೋದು ಒಂದು ಕಡೆ, ಆದರೆ ದೇವರ ಆಶೀರ್ವಾದನೂ ಖಂಡಿತವಾಗ್ಲೂ ಬೇಕು. ಯಾಕೆ ಅಂದರೆ ಅವ್ರಿಗೆ ನಾನು ಕೇಳ್ಕೊಳ್ಳೋದು ಒಂದೇನೆ, ಮಾರ್ಕ್ಸ್ನ ಮಿರಾಕಲ್ ಥರ ಈ ಮೂವಿನಲ್ಲಿ ತೋರಿಸೋ ಥರ ಚೇಂಜ್ ಮಾಡೋಕ್ಕಂತೂ ಆಗಲ್ಲ. ಚೇಂಜ್ ಮಾಡೋದು ಬೇಡ ಭಗವಂತ. ನಾನು ದೇವ್ರ ಹತ್ರ ನಾನು ಸಂಕಲ್ಪ ಮಾಡಿ ಬರೆದಿಟ್ಟಾಗ ಕೇಳ್ಕೊಂಡಿದ್ರೆ ರಾಯರ ಹತ್ರ, ಗಣೇಶನ ಹತ್ರ ಒಂದೇನೆ, ಅವನಿಗೆ ನೆನಪಿನ ಶಕ್ತಿ ಕೊಡಿ, ಓದೋ ಮನಸ್ಸು ಕೊಡಿ, ಎಕ್ಸಾಮಲ್ಲಿ ಕೂತಾಗ ಬರೆಯೋ ಶಕ್ತಿ ಕೊಡಿ. ಅವನಿಗೆ ಯಾವುದೇ ರೀತಿಯ ಬೇರೆ ಈಗ ಹೆಲ್ತ್ ಇಶ್ಯೂಸು, ಈಗ ಎಕ್ಸಾಮ್ ಟೈಮಲ್ಲಿ ಅಟ್ಲೀಸ್ಟ್ ಒಂದು ತಲೆನೋವು, ಜ್ವರ, ಕೆಮ್ಮು ಆ ಥರದ್ದೆಲ್ಲ ಬಂದ್ರೂ ಮಕ್ಕಳು ಮೈಂಡು ಡೈವರ್ಟ್ ಆಗುತ್ತೆ. ಮೈಂಡು ಡೈವರ್ಟ್ ಆಗದೆ ಇರಲಿ. ಸೊ ಈ ಥರದ್ದೇ ಹಿಂಗೆ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದು, ಅವರಿಗೆ ಬರೆಯೋ ಶಕ್ತಿ ಕೊಡಲಿ, ನೆನಪಿನ ಶಕ್ತಿ ಕೊಡಲಿ, ಓದ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ, ಓದಿದ್ದೆಲ್ಲ ರೀಕಾಲ್ ಮಾಡ್ಕೊಳ್ಳೋಂಗಿರಲಿ, ಆ ಥರ ಶಕ್ತಿ ಕೊಡಿ, ಒಳ್ಳೆ ಬುದ್ಧಿ ಕೊಡಿ, ಇಷ್ಟೇ ನಾನು ಕೇಳ್ಕೊಂಡಿದ್ದು. ಮಾರ್ಕ್ಸ್ನ ಮಿರಾಕಲ್ ಥರ ಚೇಂಜ್ ಮಾಡಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡಿಲ್ಲ. ಸೊ ನನಗೆ ನಿಜವಾಗ್ಲೂ ರಾಯರನ್ನ ನಂಬಿ ಬರೆದಿದ್ದಕ್ಕೆ ಚೀಟಿನ ನನ್ನ ಮಗನಿಗೋಸ್ಕರ ಸಂಕಲ್ಪ ಮಾಡಿದ್ದೆ, ಅದನ್ನೇ ಬರೆದಿಟ್ಟಿದ್ದೆ. 5 ವೀಕ್ಸು ಕಂಪ್ಲೀಟ್ ಆಯಿತು. ಇದನ್ನು ನಾನು ತೆಗೆದಿಟ್ಟಿದ್ದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಚೀಟಿ ಬರೆದು ಸಂಕಲ್ಪ ಮಾಡಿದ್ದಾದಮೇಲೆ ನಾವು ಅಂದ್ಕೊಂಡಿದ್ದು ಈಡೇರೋ ತನಕನೂ ಇದು ನಮ್ಮ ಹತ್ರನೇ ಇರಬೇಕು. ದೇವ್ರ ಮನೇಲಿ ಇಡಿ, ಇಲ್ಲಾಂದರೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಅಂತ ನಾನು ರಾಯರ ಬೆನ್ನಿಂದನೇ ಇಟ್ಟಿದ್ದೆ. ಇದು ನನಗೆ ನಿಜವಾಗ್ಲೂ ಭಗವಂತ ನನ್ನ ಪಾಲಿಗಿದ್ದಾರೆ, ರಾಯರು ಮತ್ತೊಮ್ಮೆ ಪ್ರೂವ್ ಮಾಡಿದರು ನನ್ನ ಜೊತೆ ನನಗಿದ್ದಾರೆ ಅಂತ. ಇವತ್ತು ನಾನು ಬರೆದಿದ್ದಷ್ಟೇ, ಅವನು ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ನಾನು ರಾಯರ್ಗೆ ಬರೆದಿಟ್ಟಿದ್ದು, ನನ್ನ ಮಗ 85ಗಿನ ಮೇಲೆ ಅಧಿಕವಾಗಿ ಅಂಕ ಪಡೆದು ಅವನು ಪಾಸ್ ಆಗಬೇಕು ಅನ್ನೋ ಒಂದೇ ನಾನು ಸಂಕಲ್ಪ ಮಾಡಿದ್ದು. ಅದು ಇವತ್ತು ಪ್ರೂವ್ ಆಗಿದೆ. ಹತ್ತತ್ರ 90ಗೆ ರೀಚ್ ಆಗಿದ್ದಾನೆ ನನ್ನ ಮಗ ಡಿಸ್ಟಿಂಕ್ಷನಲ್ಲಿ. ಸೊ ನಾನು ಮಾಡಿದ ಸಂಕಲ್ಪ ನೆರವೇರಿದೆ. ಮತ್ತೊಮ್ಮೆ ನನಗೆ ರಾಯರು. ಸೊ ಇದೇ ನಾನು ಬರೆದಿಟ್ಟಿದ್ದು. ಇದನ್ನು ಬರೆದು ಇವಾಗ ನನಗೆ ಕಂಪ್ಲೀಟ್ ಆಯ್ತಲ್ವಾ, ಸಂಕಲ್ಪ ಬರೆದಿದ್ದು ಕಂಪ್ಲೀಟ್ ಆದಮೇಲೆ ಇದನ್ನು ಒಂದು ಮಣ್ಣು ಇದು ತುಳಸಿ ಗಿಡ ಆಗಿರ್ಬೋದು, ಗಿಡ ಇಟ್ಟಿರ್ತೀವಲ್ವ ಪಾಟಲ್ಲಿ, ಅದ್ರ ಬುಡಕ್ಕೆ ಊತು ನೀರು ಹಾಕ್ಬಿಟ್ರೆ ಸಾಕು, ಇದು ಮುಗೀತು. ಇವಾಗ ತುಂಬ ಜನ ಕೇಳ್ತಾ ಇರ್ತೀರ ಬರೆದಿದ್ದ ಚೀಟಿನ ಏನು ಮಾಡಬೇಕು ಅಂತ. ಅದಕ್ಕೆ ನಿಮ್ಮ ಸಂಕಲ್ಪ ಕಂಪ್ಲೀಟಾಗಿ ಮುಗಿಯೋ ತನಕ ನೀವೀಗ ಯಾವುದ್ರ ಬಗ್ಗೆನಾರ ಸಂಕಲ್ಪ ಮಾಡಿ, ನಿಮಗದು ಆಗೋಗಿದೆ. ಈಗ ನೀವು ಯಾವ್ದಾದ್ರು ಸಾಲ ತೊಗೊಂಡಿರ್ತೀರ, ಸಾಲ ಕೊಡಬೇಕಾಗಿರೋದು, ಇಲ್ಲ ನಿಮ್ಗೇನಾದ್ರು ಜಾಬ್ ಆಗಿರ್ಬೇಕಾಗಿರೋದು, ಮದುವೆ ಸೆಟ್ ಆಗಬೇಕು, ಮಕ್ಕಳಾಗಬೇಕು, ಯಾವುದ್ರ ಬಗ್ಗೆನಾರ ಬರಿಬೋದು. ಬರೆದು ನಿಮ್ಮ ಕಂಪ್ಲೀಟ್ ಆಗೋ ತನಕನೂ ಚೀಟಿ ನಿಮ್ಮ ಹತ್ರನೇ ಇರಲಿ. ಸೊ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಎಸೆಯೋದು ಬಿಸಾಕೋದೆಲ್ಲ ಮಾಡಬೇಡಿ. ದೇವ್ರ ಮನೇಲೇ ಇಡಿ, ತುಂಬ ಒಳ್ಳೆಯದು. ಅದಾದಮೇಲೆ ಚೀಟಿನ ಇದನ್ನು ಮಣ್ಣಲ್ಲಿ ಊತಾಕಿ, ಈಗ ತುಳಸಿ ಕಟ್ಟೆಗೆ ಊತಾಕ್ಬಿಟ್ಟು ನೀರು ಇರಿ. ಸೊ ಇದು ದೇವ್ರಿಗೆ ಪಾದಕ್ಕೆ ಸೇರ್ಕೊಳ್ಳುತ್ತೆ. ಈಗ ನಮಗೋಸ್ಕರ ಭಗವಂತ ಕೊಟ್ಟಿದ್ದಾನೆ ಅಂದರೆ ಅದು ತುಳಸಿ ಕಟ್ಟೆಗೆ ಇಟ್ಟರೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ನನಗೆ ನಾನು 5 ವೀಕ್ಸು ಕಂಪ್ಲೀಟ್ ಆದಾಗಲೇ ಅಂದ್ಕೊಂಡಿದ್ದೆ, ಒಂದು ಪಾಸಿಟಿವ್ ವೈಬ್ಸ್ ಇತ್ತು, ನನಗೆ ಗೊತ್ತಾಗಿತ್ತು. ಯಾಕೆಂದರೆ ನಾನು ಈಗ ತೆಂಗಿನಕಾಯಿ ಸಂಕಲ್ಪ ಮಾಡಿ ಪೂಜೆ ಮಾಡುವಾಗ ಕೆಲವೊಮ್ಮೆ ಸೆಂಟ್ರಲ್ಲಿ ಪೀರಿಯಡ್ಸ್ ಎಲ್ಲ ಆದಾಗ ಅನ್ಸೋದು, ಯಾಕೆ ಈ ಸತಿ ಪೀರಿಯಡ್ಸ್ ಆಗೋದೆ ಅಂತ. ಆದರೆ ಈ ಟೈಮು ನನಗೆ 5 ವೀಕ್ಸು ಕಂಪ್ಲೀಟಾಗಿ ಪೂಜೆ ಮಾಡೋ ತನಕನೂ ನನಗೆ ಮಧ್ಯದಲ್ಲಿ ನಾನು ಸೂತಕ ಎಲ್ಲ ಸಿಕ್ಕಾಕೊಳ್ಳಿಲ್ಲ.
ಸೊ ನೀಟಾಗಿ ಅದು ಕಂಪ್ಲೀಟ್ ಆಯಿತು. ಆವಾಗಲೇ ಅನಿಸಿತ್ತು ಏನೋ ಒಂದು ಮಿರಾಕಲ್ ನಡೆಯುತ್ತೆ ನಮ್ಮ ಲೈಫಲ್ಲಿ ಅಂತ. ಅದೇ ಥರ ಆಯಿತು. ಚೆನ್ನಾಗೂ ಬರ್ದ ಅಂದರೆ ಹಾರ್ಡ್ ವರ್ಕು ಮಾಡಿದ್ದಾನೆ. ರಾಯರ ಕೃಪೆ, ಗಣೇಶನ ಆಶೀರ್ವಾದನೂ ಇದೆ. ಅವನ ಹಾರ್ಡ್ ವರ್ಕು ಇದೆ. ಬೆಳಿಗ್ಗೆನೆ ಬೇಗ ಎದ್ದು ಓದೋನು. ನಿಜ 1:30 2:00 ಆದ್ರೂ ನಾನು ಒಂದೊಂದ್ಸತಿ ಅವನ ಜೊತೆ ಎದ್ದಿರ್ತಾ ಇದ್ದೆ. ಹೋಗಮ್ಮ ನೀವು ಮಲ್ಕೊಳ್ಳಿ, ನಾನು ಓದ್ಕೋತೀನಿ ಹೋಗಿ ಅಂತ 2 ಗಂಟೆ ರಾತ್ರಿ ಆದ್ರೂ ಮಧ್ಯರಾತ್ರಿ ಎಲ್ಲ ಓದ್ತಾ ಇರೋನು. ಸಖತ್ ಹಾರ್ಡ್ ವರ್ಕ್ ಮಾಡ್ದ. ಮತ್ತು ಕಾಲೇಜವರು ಅಷ್ಟೇ, ಟೀಚರ್ಸು, ಸರ್ಗಳು, ಅವ್ರ ಕ್ಲಾಸ್ ಟೀಚರ್ಸು, ಕ್ಲಾಸ್ ಸರ್ಗಳಂತೂ ಬಿಡಿ, ಅವರು ಒಂದು ದಿನ ಏನಾದ್ರು ಹುಷಾರಿಲ್ಲ ಅಂತ ಹೋಗಿಲ್ಲ ಅಂದ್ರೂ ಪಾಪ ಫೋನ್ ಮಾಡಿ ಕೇಳೋರು, ಯಾಕೆ ನಿಶಾಂತ್ ಬಂದಿಲ್ಲ, ಯಾಕೆ ಏನಾಯಿತು ಅಂತ, ಇಲ್ಲಿ ಕಳಿಸಿ ಅಂತ. ಡೇ ಒನ್ನಿಂದನೂ ಅಷ್ಟೇ ಕೇರ್ ತಗೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು. ಆಮೇಲೆ ಎಕ್ಸಾಮ್ ನಡೆಯುವಾಗ್ಲೂ, ಎಕ್ಸಾಮ್ ನಾಳೆ ಇದೆ ಅಂದರೆ ಹಿಂದಿನ ದಿನವೂ ಹೋಗಲೇಬೇಕು, ಅಲ್ಲೇ ಇರಿಸ್ಕೊತಾ ಇದ್ರು. ನೈಟ್ ಕ್ಲಾಸಸ್ ಮಾಡಿದ್ರು, ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಕ್ಲಾಸ್ ಮಾಡಿದರು. ಎಷ್ಟೊಂದು ಪ್ರಿಪ್ರೇಟ್ರೀಸು, ಎಷ್ಟೊಂದು ಟೆಸ್ಟ್ ಪೇಪರು, ಎಷ್ಟೊಂದು ಎಲ್ಲ ಕೊಟ್ಟು ಅವ್ರನ್ನ ರೆಡಿ ಮಾಡಿದ್ರು. ಮಕ್ಕಳು ಅದೇ ಥರ ಹಾರ್ಡ್ ವರ್ಕು ಮಾಡಬೇಕು. ಇವಾಗ ನಾವು ದೇವ್ರಿಗೆ ಬೇಡ್ಕೊಂಡಿದ್ದೀವಿ, ದೇವ್ರನ್ನ ಕೇಳ್ಕೊಂಡಿದ್ದೀವಿ ಅಂತ ಅವರು ಓದಲಿಲ್ಲ ಅಂದರೆ ಅದಾಗೋದಿಲ್ಲ. ಅವರ ಹಾರ್ಡ್ ವರ್ಕು ಬೇಕು. ಸೊ ಮಕ್ಕಳಿಗೆ ಛಲ ಬರಬೇಕು, ನಾವು ಮಾಡೇ ಮಾಡಬೇಕು. ಯಾಕೆಂದರೆ ಅಪ್ಪ ಅಮ್ಮಂಗೆ ಬೇರೆಯವ್ರು ಹರ್ಟ್ ಮಾಡ್ತಿದ್ದಾರೆ ಅಂದಾಗ ನಮಗೋಸ್ಕರ ಅವ್ರು ಹರ್ಟ್ ಆಗಬಾರ್ದು ಅನ್ನೋದು, ಆ ಛಲ ಬಂದರೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು. ಬಟ್ ನಮ್ಮ ಮಕ್ಕಳನ್ನ ನಾವೇನೆ ಕೆಳಗಡೆ ಹಾಕ್ಬಾರ್ದು. ಅಯ್ಯೋ ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಅಪ್ಪ ಅಮ್ಮ ಯಾವತ್ತೂ ನೀವು ಹೇಳಕ್ಕೆ ಹೋಗ್ಬೇಡ್ರಿ. ಆಗುತ್ತೆ ಮಾಡೋ ಮಗನೇ, ಆಗುತ್ತೆ ಮಾಡೋ ಮಗಳೇ, ನಿನ್ನ ಕೈಲಿ ಆಗದೆ ಇರೋದು ಏನಿಲ್ಲ. ಬೇರೆಯವ್ರು ಓದ್ತಾ ಇದ್ದಾರೆ, ಅವ್ರು 99 ತೆಗಿತಾ ಇದ್ದಾರೆ ಅಂದಾಗ ಅಟ್ಲೀಸ್ಟ್ ನೀವು 89 ತೆಗಿಯೋಕ್ಕೆ ಏನು ಕಷ್ಟ, ಓದ್ರಿ, ಆಗತ್ತೆ ಮಾಡು ಅಂತ. ಒಂದ್ಸತಿ ಕಮ್ಮಿ ಆಗ್ಬೋದು, ಆದರೆ ಮತ್ತೆ ಮತ್ತೆ ಅದೇ ತಪ್ಪನ್ನ ಮಕ್ಕಳು ಮಾಡೋದಿಲ್ಲ. ಸೊ ಮೋಟಿವೇಟ್ ಮಾಡಿ, ಯಾರನ್ನು ಮಕ್ಕಳನ್ನ ಡಿಗ್ರೇಡ್ ಮಾಡಬೇಡಿ. ಒಂದೊಂದರಲ್ಲಿ ಒಬ್ಬೊಬ್ಬರು ಮಕ್ಕಳಿಗೆ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ. ಸೊ ತಪ್ಪು ಮಾಡ್ತಾರೆ ಕೆಲವು ಮಕ್ಕಳೇ, ತಪ್ಪು ದೊಡ್ಡವರಾಗಿ ನಾವೇ ತಪ್ಪು ಮಾಡ್ತೀವಿ, ಮಕ್ಕಳು ತಪ್ಪು ಮಾಡಲ್ಲ ಅನ್ನೋದೇನು. ಅವರು ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ದಯವಿಟ್ಟು ಬೈಯೋದಕ್ಕೆ ಹೋಗ್ಬೇಡಿ, ತಿದ್ದಿ ಬುದ್ಧಿ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ. ಖಂಡಿತವಾಗ್ಲೂ ಮಕ್ಕಳು ಸಕ್ಸಸ್ನ ಕಾಣ್ತಾರೆ. ಅವ್ರ ಸಕ್ಸಸ್ ಜೊತೆಗೆ ನಮ್ಮ ಖುಷಿ ಇನ್ನಷ್ಟು. ನನಗೆ ತುಂಬ ನೋವಾದಾಗ, ನನಗೆ ಯಾರು ತುಂಬ ಹರ್ಟ್ ಮಾಡಿದಾಗ, ನಾನು ಜಾಸ್ತಿ ಫ್ರೆಂಡ್ಸ್ಗಳ ಹತ್ರ ಮತ್ತು ಫ್ಯಾಮಿಲಿಯವ್ರ ಹತ್ರ ನಾನು ಹೇಳ್ಕೊಳ್ಳೋದಕ್ಕಿಂತ ನಾನು ಜಾಸ್ತಿ ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊಂಬಿಡ್ತೀನಿ, ಹತ್ಬಿಡ್ತೀನಿ. ನನಗೆ ಸಮಾಧಾನ ಆಗೋವಷ್ಟು. ಏನೋ ಗೊತ್ತಿಲ್ಲ, ನನಗೆ ಭಗವಂತ ನನ್ನ ಜೊತೆ ಇದ್ದಾರೆ. ರಾಯರನ್ನ ನಾನು ತುಂಬ ನಂಬ್ತೀನಿ, ಗಣೇಶನಿಗೆ ನಂಬ್ತೀನಿ. ಮತ್ತು ನನ್ನ ಮಗ ಗಣೇಶ ಆಂಜನೇಯಂಗೂ ಹೋಗ್ತಾನೆ. ಪ್ರತಿ ಎಕ್ಸಾಮ್ ಇರುವಾಗ್ಲೂ ಗಣೇಶನಿಗೆ ನಮಸ್ಕಾರ ಮಾಡೋದು, ಪ್ರತಿದಿನ ಸ್ನಾನ ಮಾಡಿ, ಪ್ರತಿ ಎಕ್ಸಾಮ್ಗೆ ಹೋಗೋ ಟೈಮಲ್ಲೂ, ಅಂದರೆ ಒಂದೊಂದು 3 ಡೇಸು 2 ಡೇಸ್ ಎಲ್ಲ ಎಕ್ಸಾಮಿಗೆ ಫ್ರೀ ಇತ್ತಲ್ವ, ಆ ಟೈಮಲ್ಲಿ ರಾಯರದು ಅಕ್ಷತೆನ ತಲೆ ಮೇಲೆ ಇಟ್ಕೊಂಡು ಎಕ್ಸಾಮ್ಗೆ ಹೋಗೋ ದಿನ ಇಟ್ಕೊಳ್ತಾ ಇದ್ದ. ಪ್ರತಿ ಎಕ್ಸಾಮಿಗೆ ಹೋಗೋಗ್ಲೂ ಗಣೇಶನಿಗೆ ಗರ್ಕೆ ಕಿತ್ತು ಇಟ್ಟು ಪೂಜೆ ಮಾಡಿ, ಇಲ್ಲೇ ನಮ್ಮ ಲೇಔಟಲ್ಲೇ ಗಣೇಶನ ದೇವಸ್ಥಾನ ಇದೆ, ಅಲ್ಲೋಗಿ ನಮಸ್ಕಾರ ಮಾಡಿಕೊಂಡು, ಆಂಜನೇಯಂಗೆ ಹೋಗಿ ತುಳಸಿ ಕೊಟ್ಟು ಅಲ್ಲೂ ನಮಸ್ಕಾರ ಮಾಡಿ. ಅಂದರೆ ದೇವರು ದೇವಸ್ಥಾನಕ್ಕೆ ಹೋದ ತಕ್ಷಣ ಪಾಸ್ ಆಗ್ತಾರೆ ಅಂತಲ್ಲ, ದೇವರ ಆಶೀರ್ವಾದನೂ ನಮಗೆ ಬೇಕು. ನಾವು ಯಾವುದೇ ಭಯ ಪಡ್ದೇನೆ, ಯಾವುದೇ ಅಂದರೆ ಇವಾಗ ನಮಗೇನೂ ಆಗ್ದಲೇ ನಾವು ಧೈರ್ಯವಾಗಿ ಓದಿದ್ದೆಲ್ಲ ನೆನ್ಪಿಟ್ಕೊಂಡು ಬರೆಯೋ ಥರ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊಳ್ಬೇಕು. ಆಮೇಲೆ ದೇವರೆಲ್ಲ ಬರ್ಸ್ಬಿಡ್ತಾನ ಅಂತ ಒಂದಷ್ಟು ಜನ ಕೇಳ್ಬೋದು. ಅವ್ರ ಆಶೀರ್ವಾದ ಇರಲೇಬೇಕು. ನಾವೆಲ್ಲ ಈಗೇನೋ ದೇವ್ರು ಬೇಡ ಅಂತ ಧಿಕ್ಕರಿಸಿ ಹೋಗಿ ಎಲ್ಲ ಓದಿರ್ತೀವಿ ಚೆನ್ನಾಗಿ, ಅಲ್ಲಿ ಹೋದಾಗೆಲ್ಲ ಮರ್ತೋದ್ರೆ ಅಟ್ಲೀಸ್ಟ್ ಭಗವಂತ ನಮಗೆ ನೆನಪಿನ ಶಕ್ತಿನಾರ ಕೊಡಬೇಕಲ್ವ. ಸೊ ಅದಕ್ಕೋಸ್ಕರನೇ ದೇವ್ರು ಬೇಕೇ ಬೇಕು, ಭಗವಂತನ ಆಶೀರ್ವಾದ ಇದ್ದೇ ಇರಬೇಕು. ಖುಷಿ ಆಯಿತು. ಎಕ್ಸಾಮ್ ರಿಸಲ್ಟ್ ದಿನ ಅಂತೂ ನಿಜ ನೀವು ನಂಬಲ್ಲ, ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಅಂತ. ಒಂದು ಸತಿ 12 ಗಂಟೆಗೆ ರಿಸಲ್ಟ್ ಬರುತ್ತೆ ಅಂದರು, ಬರಲಿಲ್ಲ. ಆಮೇಲೆ 3 o'clockಗೆ ರಿಸಲ್ಟು ಅಂದರು. ಊಟ ತಿಂಡಿ ಏನೂ ಮಾಡಿಲ್ಲ, ಈವನ್ ಸ್ನಾನ ಕೂಡ ಮಾಡಿರಲಿಲ್ಲ ನಾನು. ಹಂಗೆ ಕೂತಿದ್ದೆ, ಎಷ್ಟೊತ್ತಿಗೆ 3 ಗಂಟೆ ಆಗುತ್ತೋ ಎಷ್ಟೊತ್ತಿಗೆ ಅಂತ ಕಾಯ್ದು 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 ಆ ರಿಸಲ್ಟ್ ಟೈಮಲ್ಲಿ ಮೊಬೈಲಲ್ಲಿ ಅವನಿಗೆ ಟೈಪ್ ಮಾಡ್ತಾಯಿದ್ರೆ ಪಾಪ ಅವನಿಗೂ ನರ್ವಸ್ ಆಗ್ತಾಯಿತ್ತು. ನಾನೇ ಅರ್ಧ ಅವನಿಗೆ ಟೆನ್ಷನ್ ಕೊಡ್ತಾಯಿದ್ದೆ. ಅವ್ನು ಹೇಳಿದ್ದ, ಚೆನ್ನಾಗಿ ಮಾಡಿದ್ದೀನಿ ಸುಮ್ಮನೆ ರಮ್ಮ, ಕಾನ್ಫಿಡೆಂಟಾಗಿ ನಾನಿದ್ದೀನಿ. ಪ್ರತಿಯೊಂದು ಎಕ್ಸಾಮ್ ಬರೆದು ಬಂದಾಗ್ಲೂ ಹೇಳ್ತಾ ಇದ್ದ, ಎಲ್ಲ ಬುಕ್ಕಲ್ಲಿ ತೆಗೆದು ನೋಡಿ ಇಷ್ಟೇ ಬರುತ್ತೆ ಇಷ್ಟೇ ಬರುತ್ತೆ ಅಂತ. 1-2 ಮಾರ್ಕ್ಸ್ ಆಚೆ ಈಚೆ ಆಗಿರ್ಬೋದು ಅಷ್ಟೇ ಬಂದಿತ್ತು. ಹೇಳಿದ್ದು ಅಷ್ಟೇ ಬಂತು. ಅದಕ್ಕೆ ಖುಷಿ ಆಯಿತು.
ಅಕೌಂಟೆನ್ಸಿ ಅಂತೂ ಬರ್ದು ಬಂದಿದ್ದ ದಿನನೇ ಹೇಳಿದ್ದ, ಅಮ್ಮ 95 ಬಂದೇ ಬರುತ್ತೆ ಕಣಮ್ಮ, ಬಂದರೆ 96 95 ಬಂದೇ ಬರುತ್ತೆ ಅಂತ. 95 ಬಂತು, ಅದು ಇನ್ನೂ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ. ಕೆಲವೊಂದು ಅವ್ನು ಏನೇನೆಲ್ಲ ಹೇಳಿದ್ದ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದ, ಅಷ್ಟೇ ಬಂತು. ಖುಷಿ ಆಯಿತು. ಎಕ್ಸಾಮ್ ರಿಸಲ್ಟ್ ಬರೋ ದಿನ ಅಂತೂ ಅದೇ ಹೇಳದ್ನಲ್ಲ, ತುಂಬ ಎಕ್ಸೈಟ್ಮೆಂಟು, ಒಂಥರ ಭಯನೂ ಆಗ್ತಾಯಿತ್ತು, ಏನಾಗುತ್ತೋ ಏನಾಗುತ್ತೋ ಅಂತ. ಬಂದಾಗಂತೂ ಕುಣಿದಾಡ್ಬಿಟ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಮ್ಮ ನಂಬಿಕೆ, ನಮ್ಮ ನಾನು ನಂಬಿರೋ ರಾಯರು ನನ್ನ ಕೈ ಬಿಡಲಿಲ್ಲ. ಮತ್ತೊಮ್ಮೆ ರಾಯರು ಇದ್ದಾರೆ, ನಿನ್ನ ಪಾಲಿಗೆ ನಾನು ಇದ್ದೀನಿ ಅಂತ ನನಗೆ ಒಂದು ಬ್ಲೆಸ್ಸಿಂಗ್ಸ್ ಕೊಟ್ಟಾರಲ್ಲ, ನಂಗೆ ಅಷ್ಟೇ. ಯಾವಾಗಲೂ ನಂಬಿಕೆ ಇರಬೇಕು. ನಂಬಿಕೆ ಇದ್ದಾಗ ಮಾತ್ರನೇ ಜಗತ್ತಲ್ಲಿ ನಾವು ಏನೇ ಸಾಧನೆ ಮಾಡಬೇಕು, ಏನೇ ಸಕ್ಸಸ್ನ ಕಾಣಬೇಕು ಅಂದರೆ ಪೇಷನ್ಸ್ ಇರಬೇಕು, ನಂಬಿಕೆ ಇರಬೇಕು. ಸೊ ನಾನು ರಾಯರಿದ್ದಾರೆ ಅಂತ ನಂಬಿದ್ದೀನಿ. ನಮ್ಮ ಪಾಲಿಗೆ ರಾಯರು ನಾನು ಇದ್ದೀನಿ ನಿಮ್ಮ ಬೆನ್ನಿಂದೆ ಅಂತ ನನಗೊಂದು ಆಶೀರ್ವಾದ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾನು ಎಷ್ಟೊಂದು ಸತಿ ನಾನು ಸಂಕಲ್ಪ ಮಾಡಿ ಪೂಜೆ ಮಾಡಿದಾಗ್ಲೂ ನನಗದು 1 or 2 ಮಂತ್ಸಲ್ಲಿ ನನಗೆ ಆಗಿದೆ ಅಂತ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ನನಗೆ ಸಕ್ಸಸ್ ಆಗಿದೆ ನಿಜವಾಗ್ಲೂ. ತೆಂಗಿನಕಾಯಿ ಸಂಕಲ್ಪ ಅಷ್ಟು ಇದಲ್ಲ, ತುಂಬ ಪವರ್ಫುಲ್ಲು. ನನ್ನ ಪ್ರಕಾರ ತುಂಬ ಪವರ್ಫುಲ್ಲು. ನಿಜವಾಗ್ಲೂ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ನಮಗೂ ಒಳ್ಳೇದಾಯಿತು ಒಳ್ಳೇದಾಯಿತು ಅಂತ. ಸೊ ಅಂಥದ್ದೊಂದು ಕಮೆಂಟ್ ಕೇಳೋದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೀವು ಯಾರಾದರೂ ತೆಂಗಿನಕಾಯಿ ಸಂಕಲ್ಪ ಮಾಡಿ ನಿಮ್ಗೇನೇ ಕಷ್ಟ ಇದ್ರೂ ಚೀಟಿನಲ್ಲಿ ಬರೆದಿಟ್ಕೊಳ್ಳಿ. ಸೊ ಈ ಚೀಟಿ ನಿಜವಾಗ್ಲೂ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಸೊ ರಾಯರಿದ್ದಾರೆ, ನಂಬಿಕೆ ಇರೋರಿಗೆ ಮಾತ್ರ ರಾಯರಿದ್ದಾರೆ. ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಮತ್ತೊಮ್ಮೆ ರಾಯರಿದ್ದಾರೆ ಅಂತ ನನ್ನ ಪಾಲಿಗೆ ಪ್ರೂವ್ ಆಗಿದೆ. ಸೊ ಅದಕ್ಕೆ ಅವ್ರಿಗೆ ಎಷ್ಟು ಪೂಜೆ ಮಾಡಿ, ಎಷ್ಟು ನಾನು ನನ್ನ ಸೇವೆ ಮಾಡಿದ್ರೂ ಸಾಕಾಗೋದಿಲ್ಲ. ನನ್ನ ಮಕ್ಕಳಿಗಿನ್ನ ಒಳ್ಳೆಯ ವಿದ್ಯೆ ಬುದ್ಧಿ ಮುಂದಕ್ಕೆ. ಸೊ ಇದಿನ್ನೂ ಆರಂಭ. PUC ಅನ್ನೋದು ಲೈಫಿನ ಟರ್ನಿಂಗ್ ಪಾಯಿಂಟು. ಇಲ್ಲಿಂದ ಅವರ ಜರ್ನಿ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಸ್ಟಾರ್ಟ್ ಆಗುತ್ತೆ, ಇನ್ನು ಜರ್ನಿ ಹೋಗುತ್ತೆ. ಸೊ ಇನ್ನು ಮುಂದಕ್ಕೆ ಚೆನ್ನಾಗಾಗಲಿ, ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ಮಕ್ಕಳು, ಎಲ್ಲರ ಮಕ್ಕಳಿಗೂ ಒಳ್ಳೇದಾಗಲಿ, ಒಳ್ಳೆ ವಿದ್ಯೆ ಬುದ್ಧಿ ಆಯುಸ್ಸು ಆರೋಗ್ಯ ನೆಮ್ಮದಿ. ಮಕ್ಕಳು ಚೆನ್ನಾಗಿದ್ದರೆ ತಂದೆ ತಾಯಿನೂ ಚೆನ್ನಾಗಿದ್ದಂಗೆ. ಸೊ ಅವ್ರು ಚೆನ್ನಾಗಿ ಓದಿ, ಚೆನ್ನಾಗಿ ಒಂದೊಳ್ಳೆ ಕೆಲಸ ತಗೊಂಡು ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು. ಒಳ್ಳೆ ಬದುಕನ್ನ ಬದುಕಬೇಕು, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಿರಬೇಕು, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ನಮ್ಮ ಕೈಯಲ್ಲಾದರೆ ಸಹಾಯ ಮಾಡೋಣ, ಇಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಇರೋಣ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಗೊತ್ತಿಲ್ಲ ನೆಕ್ಸ್ಟು ಕಾಲೇಜ್ ಯಾವುದು, ಏನು, ಎಲ್ಲಿಗೆ ಜಾಯಿನ್ ಮಾಡಬೇಕು ಅನ್ನೋದು ಒಂದಷ್ಟು ಕನ್ಫ್ಯೂಷನ್ಸಲ್ಲಿ ನಾವು ಇದ್ದೀವಿ. ಸೊ ಮುಂದಿನ ಲಾಗಲ್ಲಿ ತಿಳಿಸ್ತೀನಿ ಯಾವ ಕಾಲೇಜು ಏನು ಅಂತ. ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಮ್ಮೆ ರಾಯರಿದ್ದಾರೆ ನಮ್ಮ ಪಾಲಿಗೆ, ಎಲ್ಲರ ಪಾಲಿಗೂ ಇದ್ದಾರೆ. ನೀವು ನಂಬಿಕೆ ಇದ್ದರೆ ಮಾತ್ರ, ನಿಮಗೆ ನಂಬಿಕೆ ಇದ್ದರೆ ರಾಯರು ನಿಮ್ಮ ಜೊತೆಗಿರ್ತಾರೆ.